ನಾನೇ ನಿನ್ನ ಕೃಷ್ಣ ಕೃಷ್ಣ. ಅಣ್ಣ ನಿಮ್ಮ ಫೇವ್ರೇಟ್ ವ್ಯಕ್ತಿ ಯಾರು? ನಮ್ಮ ಬಸವಣ್ಣ. ಯಾಕ್ರಿ? ನಮ್ಮ ಬಸವಣ್ಣ ನನ್ನ ಮೇಲೆ ಭಾಳ ಪ್ರೀತಿ ರೀ. ಹಾಂ ಯಾಕಂದ್ರೆ ನಮ್ಮ ಮನ್ಯಾಗ ನಾನ ಸಣ್ಣವ, ಹಿಂಗಾಗಿ ಭಾಳ ಕಾಳಜಿ ಮಾಡ್ತಾನೆ. ಈಗ ನಾವು ಸಾಂಗ್ ಹಾಡಕತ್ತಿದ್ಮೇಲೆ ನಾವು ಎಲ್ಲೇ ಊರಿಗೆ ಹೋಗ್ಲಿ, ಆರ್ಕೆಸ್ಟ್ರಾ ಹೋಗ್ಲಿ, ಮುಂದೆ ನಮ್ಗೆ ಆರಾಮ್ ತೆಪ್ಪಿದ್ರೆ ಆತು ತೋರ್ಸವನ ಅವನ ಮುಂದೆ ಭಾಳ ಪ್ರೀತಿ ಮಾಡ್ತಾರೆ. ಹಂಗಾಗಿ ಅವ್ರು ನಂಗೆ ಭಾಳ ಇಷ್ಟ. ಹಾಂ ಮತ್ತು ಯಾವ್ಯಾವ ಥರ ಸಪೋರ್ಟ್ ಇರ್ತಾರೆ ನಿಮ್ಮ ಮನೆಯವರು? ಸಪೋರ್ಟ್ ಅಂದ್ರೆ ಈಗ ಆರ್ಕೆಸ್ಟ್ರಾ ಪೀಡಾತು ಜಾನಪದ ಪೀಡಾತು ಇದಕ್ಕಂತೂ ಸಪೋರ್ಟ್ ಇದ್ದದಾರೆ. ಮುಂದೆ ಮನ್ಯಾಗ ಅಲ್ಲಿ ಯಾವುದೇ ಸಮಸ್ಯೆ ಆದ್ರೂ ನಮ್ಗೆ ಹೇಳಂಗಿಲ್ಲ. ಕಡೆ ಹೊರಗಿಂದ ಬಗೆಹರಿಸಿರ್ತಾರೆ. ನಾನು ಕಿವಿಗೆ ಬೀಳ್ಕೊಡಂಗಿಲ್ಲ. ಈಗ ಜಾನಪದ ಬಿಟ್ರೆ ನಿಮ್ಗೆ ಬೇರೆ ಯಾವ ಫೀಲ್ಡ್ ಒಳಗೆ ಆಸಕ್ತಿ ಜಾಸ್ತಿ ಐತಿ? ಶಾರ್ಟ್ ಮೂವಿ ಮಾಡ್ಬೇಕಂದು ಆಸೆ ಐತ್ರಿ. ಶಾರ್ಟ್ ಮೂವಿ ಆದ್ರೆ ನಮ್ದು ಟೀಮ್ ಒಂದಿಲ್ಲ, ಒಬ್ಬಗ ಏನು ಆಗಂಗಿಲ್ಲ. ಹಿಂಗಾಗಿ ಸುಮ್ ಕೂತೀವಿ. ನಾ ಈಗ ದರ್ಶನ್ ಸರ್ದೊಂದು ಕೇಸ್ ನಡೆದಿತ್ತಲ್ಲ, ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ದರ್ಶನ್ ಸರ್ ಅಂದ್ರೆ ಒಂಥರ ಅತಿ ದೊಡ್ಡ ಅಭಿಮಾನಿ ಸರ್ ನಾವ್ರಿ. ಯಾಕಂದ್ರೆ ಕೋಟ್ಯಾನುಕೋಟಿ ಅಭಿಮಾನಿಗಳ ಹೃದಯ ದೇವರ ಸ್ಥಾನ ಪಡೆದವರು. ನಾವು ಸಣ್ಣಾಗಿರ್ತಂದ ಅವ್ರ ಸಿನಿಮಾ ನೋಡ್ಕೊತ ಬಂದೆವು. ನಾವು ಭಾಳ ದೊಡ್ಡ ಫ್ಯಾನ್. ನಾನು ಕರೆ ಹುಚ್ಚ ಫ್ಯಾನ್ ಅವ್ರಿಗೆ. ಅವ್ರ ಪ್ರತಿಯೊಂದು ಸಿನಿಮಾನು ಮಿಸ್ ಮಾಡಂಗಿಲ್ಲ, ಥಿಯೇಟ್ರಿಗೆ ಹೋಗಿ ನೋಡ್ತೀನಿ. ಮತ್ತು ಈಗ ಮೊಬೈಲ್ದಾಗ ಅಂಕರು ಡೈಲಿ ಒಂದು ಸ್ವಲ್ಪ ನೋಡ್ಲಿಕ್ಕೆ ಸಮಾಧಾನ ಆಗೋದಿಲ್ಲ. ಆದರೆ ನಮ್ಮದು ಬ್ಯಾಡ್ ಮೂಮೆಂಟ್ ಇದೊಂದು ಇನ್ಸಿಡೆಂಟ್ ನಡೆದ. ಅವ್ರನ್ನ ಕರೆ ಇಂಥ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮಾಡ್ಯಾರೋ ಬಿಟ್ಟಾರೋ ಅನ್ಕರ ಕೋರ್ಟ್ ಅನ್ಕರ ನಿರ್ಧಾರ ಮಾಡ್ತೈತಿ. ಆದಷ್ಟು ಬೇಗ ನಿರಪರಾಧಿಯಾಗಿ ಮತ್ತೆ ಎಲ್ಲ ಅಭಿಮಾನಿಗಳ ಜೊತೆ ಇರಬೇಕು. ಮತ್ತು ನಾವು ಸ್ಕ್ರೀನ್ ಮೇಲೆ ನೋಡಬೇಕು ಅನ್ನೋ ಆಸೆ ಭಾಳ ಐತಿ ನಮಗೆ. ಅವ್ರಿಗೆ ಭೇಟಿ ಆಗುವಂಥದ್ದು ಯಾವ್ದಾರ ಅವಕಾಶ ಸಿಕ್ಕೊಂಡ್ರೆ ಭೇಟಿ ಆಗ್ಬೇಕಂತ ನಾವು ಸಾಕಷ್ಟು ಸಲ ಹೋಗಿ ಬಂದಿರಿ ಅವ್ರ ಬೆಂಗಳೂರು. ಆದ್ರೆ ಆ ಬುಲ್ಬುಲ್ ಮೂವಿ ನಡೆಯುತ್ತಾವ, ಅವ್ರು ಇಲ್ಲಿ ಇದ್ದಿಲ್ಲ, ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ರು. ಆ ಟೈಮ್ದಾಗ ನಾವು ಹೋಗಿದ್ದೀವಿ, ಸಿಗಲಿಲ್ಲ. ನಾನು ನಿಮ್ಮ ಬಗ್ಗೆ ಜನ ತಪ್ಪು ಅಭಿಪ್ರಾಯ ಏನು ಇಟ್ಕೊಂಡಾರ ಅನ್ಸಿತ್ತು ನಿಮ್ಗೆ? ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಹ್ಯಾಬಿಟ್. ಜನ ತಪ್ಪು ತಿಳ್ಕೊಂಡದಂದ್ರೆ ನಾ ಭಾಳ ಕುಡಿತಾನ ತಿಳ್ಕೊಂಡಾರೆ. ಅದು ತಪ್ಪು. ಯಾರೋ ಲೈಫ್ ಬಿಟ್ಟು ಹ್ಯಾಬಿಟ್ ಮಾಡಂಗಿಲ್ಲ, ಜೀವನ ನೋಡ್ಕೋಬೇಕಲ್ರಿ. ಅದೊಂದು ತಪ್ಪು ತಿಳ್ಕೊಂಡಾರ. ಅದನ್ನ ಬಿಟ್ಟು ಮತ್ತೆ ಏನಿಲ್ರಿ? ಅದಲ್ರಿ. ಅಣ್ಣ ಏನ ಮಂದಿ ಕಣ್ಣಿಗೆ ಬೀಳಲಾಗದ ಯಾವ್ದು ಟ್ಯಾಲೆಂಟ್ ಐತಿ ನಿಮ್ಮ ಕಡೆ? ಮಂದಿ ಕಣ್ಣಿಗೆ ಬೀಳಾರಂದ್ರೆ ಎಲ್ಲರೂ ಬರೀ ಹಾಡ ಅಷ್ಟೇ ಹಾಡ್ತಂತ ಅನ್ಕೊಂಡಾರ. ಆದ್ರೆ ನನಗೆ ಆ್ಯಕ್ಟಿಂಗ್ ಮಾಡೋ ಹುಚ್ಚು ಭಾಳ ಐತ್ರಿ. ಯಾವ ಪಾತ್ರ ಕೊಟ್ಟರು ಅದನ್ನು ಮಾಡ್ತೀನಿ ಕೆಪಾಸಿಟಿ ಐತಿ. ಆದ್ರೆ ನಾನು ಇನ್ನೂ ಅಂತ ಅವಕಾಶ ಸಿಕ್ಕಿಲ್ಲ ಅನ್ನೋಕ್ಕಿಂತಲೂ ನಾವು ಕಲ್ಪಿಸ್ಕೊಂಡಿಲ್ಲ. ಶಾರ್ಟ್ ಮೂವಿ ಒಳಗದು ಮಾಡಿ ತೋರಿಸ್ಬೋದು. ಆದ್ರೆ ಅದರದ್ದೇ ಆದಂಥ ಒಂದು ಟೀಮ್ ಬೇಕಾಗ್ತೈತಿ. ಅಂಥದ್ದು ನನಗಿನ್ನೂ ಇದು ಆಗಿಲ್ಲ. ಆ ಪಾತ್ರ ಮಾಡಿ ತೋರಿಸುವಂಥ ಒಂದು ಶಾರ್ಟ್ ಮೂವಿ ಇನ್ನು ನೆಕ್ಸ್ಟ್ ಮಂತ್ ಅಥವಾ 2 months ಬಿಟ್ಟು ಒಂದು ಶಾರ್ಟ್ ಮೂವಿ ಮಾಡೋದ್ರಿ. ಅದ್ರಾಗ ಗೊತ್ತಾಗ್ಬೋದು ನೋಡಿದ್ರೆ. ಈಗ ನೀವು ಟೋಟಲ್ ಆರ್ಕೆಸ್ಟ್ರಾ ಎಷ್ಟು ಮಾಡ್ರಿ ಫಂಕ್ಷನ್? ಆರ್ಕೆಸ್ಟ್ರಾ ಒಂದು 300-350 ಆರ್ಕೆಸ್ಟ್ರಾ ಆಗಿರ್ತಾರೆ. ನಿಮ್ಗೆ ಅನ್ಸಿದ್ದ ಬೆಸ್ಟ್ ಆರ್ಕೆಸ್ಟ್ರಾ ಟೀಮ್ ಯಾವ್ದ್ರಿ? ಕ್ಲಾಸಿಂಗ್ ಚೆನ್ನ ಮೆಲೋಡಿಸ್ ಬೆಸ್ಟ್ ಆರ್ಕೆಸ್ಟ್ರಾ. ಗೋಪಾಲ್ ವರ್ ಸರ್, ಗೋಪಾಲ್ ಇಂಚೇರ್ ಸರ್ ಮಾಡ್ತಾರೆ. ಭಾರಿ ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ. ಈಗ ನಿಮ್ದು ಇರೋ ಹೆಸರ ಮತ್ತು ನಿಮ್ಮ ರೊಕ್ಕ ಎಲ್ಲ ಕಸ್ಕೊಂಡ್ರೆ ನಿಮ್ಮ ಹೊಸ ಜೀವನ ಹೆಂಗೆ ಸ್ಟಾರ್ಟ್ ಮಾಡ್ತೀರಿ? ಹೊಸ ಜೀವನ ರೊಕ್ಕ ಹೆಸರ ಕಸ್ಕೋಬೋದ್ರಿ, ಯಾರು ಬೇಕಾದ್ರು. ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಐತಲ್ಲ, ಅದನ್ನ ಕಸ್ಕೊಳಕ್ಕಾಗಲ್ಲ. ಹೌದ್ರಿ. ಅದರಿಂದ ಮತ್ತೆ ಹೊಸ ಜೀವನ ಸ್ಟಾರ್ಟ್ ಮಾಡ್ಬೋದಲ್ರಿ. ಅದನ್ನ ನನ್ನಲ್ಲಿ ಏನು ಮೆಂಟಾಲಿಟಿ ಐತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಮತ್ತೆ ಹೊಸ ಜೀವನ ಸ್ಟಾರ್ಟ್ ಮಾಡ್ತೀನಿ. ನಾ ಈಗ ಯಾವ್ದಾರ ಒಂದು ಸಾಂಗ್ ರಿಲೀಸ್ ಮಾಡೋಕ್ಕಿಂತ ಮೊದಲು ನಿಮ್ಮ ಮಾನಸಿಕ ಸ್ಥಿತಿ ಹೆಂಗಿರ್ತೈತಿ? ಯಪ್ಪ, ಆ ಹಾಡ ಯಾರು ಇಷ್ಟಪಡ್ತಾರೋ ಯಾರೆಲ್ಲೋ ಮುಂದೆ ಭಾಳ ಕಷ್ಟಪಟ್ಟು ಮಾಡಿರ್ತೀವೋ ಓಡ್ತೈತೀವೋ ಇಲ್ಲೋ, ಒಟ್ಟು ಹೊಳೆ ತೆಗೆದು ನೋಡೋದು ಎಷ್ಟು ಹೊಡಿತೈತಿ ಯಾಕಂದ್ರೆ ಒಂಥರ ಖುಷಿನೂ ಆಗಿರ್ತೈತಿ. ಹೊಸತ್ ಮಾಡಿರ್ತೈತಿ ಯಾಕಂದ್ರೆ ಮುಂದೆ ಅಷ್ಟೇ ಭಯಾನೂ ಹಾಕಿರ್ತೈತಿ. ಯಾರೇನು ಬ್ಯಾಡ್ ಕಮೆಂಟ್ ಹಾಕ್ತಾರೋ ಏನು ಮಾಡ್ತಾರೋ ಯಾಕಂದ್ರೆ. ನಿಮ್ಗೆ ಚೈಲ್ಡ್ ಲೈಫ್ ಹೆಂಗಿತ್ತು? ಚೈಲ್ಡ್ ಲೈಫ್ ಭಾರಿ ಐತ್ರಿ. ಅದು ಚಲೋನ ಇದು ಚಲೋನ? ಚೈಲ್ಡ್ಹುಡ್ ಲೈಫ್ ಚಲೋ ಅಲ್ರಿ. ಯಾವಾಗಿನ
ಏನ್ ಟೆನ್ಷನ್ ಇಲ್ಲ ಏನಿಲ್ಲ ನೀವು. ಏನು ಟೆನ್ಷನ್ ಇರಂಗಿಲ್ಲ. ಈಗ ಅವಾಗೇನು ರೀ ಬೇರೆ ನಾಲೆಜ್ ಇರಂಗಿಲ್ಲ ಏನು ಹೌದು, ಅಂತಿಂತ ಯಾವುದೂ ತಲೆಯಾಗ ಇರಂಗಿಲ್ಲ, ಟೆನ್ಷನ್ ಇರೋದು. ಟೆನ್ಷನ್ ಇರಂಗಿಲ್ಲ, ಮನೆ ಜವಾಬ್ದಾರಿ ಇರಂಗಿಲ್ಲ. ಎಲ್ಲಿ ನಾವು ಹೋದದ್ದು ಅದು ನಡೆದದ್ದು ದಾರಿ. ಹೌದು.